ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಅಥರ್ವ ಜೀನಿಯಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಂಡಳಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿತ್ತು. ಅದರ ಜೊತೆಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಮಾದರಿ ಉತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು 2ನೇ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತು ಏನು ಹೇಳೋದು ಅಂತಂದರೆ, ಸ್ಪಷ್ಟವಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ದೇ ಆದರೆ ಯಾರಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಕಡಿಮೆ ಅಂಕಗಳು ಬರ್ತವೆ ಅಂತಕ್ಕಂಥ ಭಯ ಇದೆಯೋ ಆ ಭಯ ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಆಗ್ತದೆ. ಇದರ ಜೊತೆಗೆ ಜನವರಿ 5ನೇ ತಾರೀಕಿನಿಂದ ಏನು ಸರಣಿ ಪರೀಕ್ಷೆಗಳು ಪ್ರಾರಂಭವಾಗ್ತಾವೋ, ಈ ವರ್ಷ ಮಂಡಳಿಯೇ 3 ಸರಣಿ ಪರೀಕ್ಷೆಯನ್ನು ನಡೆಸ್ತಾ ಇದೆ, ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಭಾಳಷ್ಟು ಉಪಯುಕ್ತವಾಗ್ತಾ ಇದೆ. ಹೀಗಾಗಿ ಇವತ್ತಿನ ಈ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ನೋಡ್ರಿ, ಬಹು ಆಯ್ಕೆಯ ಪ್ರಶ್ನೆಗಳೇ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆ ಅಂದರೆ ಅಂತಕ್ಕಂಥ ಪ್ರಶ್ನೆ ಕೇಳಲಾಗಿದೆ. ಒಂದು, ಹದಿನಾಡು ಅಂತಕ್ಕಂಥ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು. ಯಾಕೆ ಅಂತಂದರೆ, ಯದುರಾಯನು ಈ ಮಾರನಾಯಕನನ್ನು ಕೊಂದ ಮಹಾರಾಣಿಗೆ ಸಹಾಯ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಸಹಾಯಕ್ಕಾಗಿ ಅವಳು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಅಂಥೇಳಿ ನಾವು ನೋಡ್ತೀವಿ. ಅಲ್ಲಿಗೆ ಮೈಸೂರಿನ ಒಡೆಯರ್ ವಂಶಸ್ಥ ಆಳ್ವಿಕೆ ಪ್ರಾರಂಭವಾಯಿತು ಅಂಥೇಳಿ ನಾವು ನೋಡ್ತೀವಿ. 2ನೇ ಪ್ರಶ್ನೆ, 2ನೇ ಮಹಾಯುದ್ಧವು ಕೊನೆಗೊಂಡ ವರ್ಷ ಅಂಥೇಳಿ ನಾವು ನೋಡ್ತೀವಿ. 1945ರಲ್ಲಿ ಕೊನೆಗೊಳ್ತದೆ. ಯಾವಾಗ ಪ್ರಾರಂಭ ಆಯಿತು ಅಂತಂದರೆ, ನಾವು 2ನೇ ಮಹಾಯುದ್ಧ ಪ್ರಾರಂಭವಾಗಿದ್ದಿರ್ತಕ್ಕಂಥದ್ದು 1939ರಾಗ ಪ್ರಾರಂಭವಾಗ್ತದೆ. ಅಂತ್ಯ ಆದದ್ದು 1945ರಲ್ಲಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಅಂಥೇಳಿ ಅದು ನ್ಯೂಯಾರ್ಕ್ನಲ್ಲಿ ಅದೇ. ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದ್ದಿರ್ತಕ್ಕಂಥವ್ರು ಅಂತಂದ್ರೆ ಮೇಧಾ ಪಾಟ್ಕರ್ ಅಂಥೇಳಿ. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರ ಮಳೆಯನ್ನು ನಾವು ಕಾಲ ಬೈಸಾಖಿ ಅಂಥೇಳಿ ಕರಿತೀವಿ. ಬೇಸಿಗೆ ಅವಧಿಯಲ್ಲಿ ಕಂಡು ಬರ್ತಕ್ಕಂತಹ ಮಳೆಯನ್ನು, ಪರಿಸರ ಮಳೆಯನ್ನು ನಾವು ಕಾಲ ಬೈಸಾಖಿ ಅಂಥೇಳಿ ಕರಿತೀವಿ. ನಿರ್ಮಿಸಲು ಕಾರಣ ಅಂಥೇಳಿ ಪ್ರಶ್ನೆ ಇದೆ. ನವಸೇವಾ ನಿರ್ಮಿಸಲಿಕ್ಕೆ ಕಾರಣ ಏನಾಯ್ತಂದರೆ, ಮುಂಬೈ ಬಂದರ ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲಿಕ್ಕೆ ಅದನ್ನು ನಿರ್ಮಿಸಲಾಗ್ತದೆ. ಮುಂಬೈ ಬಂದರಿನ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಾಯಿತ್ತು. ಹೀಗಾಗಿ ಆ ಒತ್ತಡವನ್ನು ಕಡಿಮೆ ಮಾಡಲು ಉದ್ದೇಶದಿಂದಾಗಿ ನವಸೇವಾ ಬಂದರವನ್ನು ನಿರ್ಮಾಣ ಮಾಡಲಾಗ್ತದೆ. ಮುಂದಿನ ಪ್ರಶ್ನೆ, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರತಕ್ಕಂಥ ಯೋಜನೆ ಅಂತಂದ್ರೆ ಅದು ಆಶ್ರಯ ಯೋಜನೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ 1978ರಲ್ಲಿ ಅನ್ನೋದು ಸರಿಯಾದ ಉತ್ತರ. ನೋಡಿರಿ, ಒಂದು ವಾಕ್ಯದ ಪ್ರಶ್ನೆಗಳು ಬರ್ತಾವೆ. ಒಂದು ವಾಕ್ಯ ಅಥವಾ ಒಂದು ಅಂಶದಲ್ಲಿ ಉತ್ತರಿಸ್ರಿ ಅಂತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಮೊದಲ ಪ್ರಶ್ನೆ, ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದು R.M. ಬರ್ಡ್, ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಅಂಥೇಳಿ ನಾವು ನೋಡ್ತೀವಿ. 10ನೇ ಪ್ರಶ್ನೆ, ಹಿಟ್ಲರನು ಬೂದು ಅಂಗಿ ದಳವನ್ನು ಏಕೆ ಸಂಘಟಿಸಿದನು ಅಂಥೇಳಿ ನಾವು ನೋಡ್ತೀವಿ. ಹಿಟ್ಲರನು ಬೂದು ಅಂಗಿ ದಳವನ್ನು ಏಕೆ ಸಂಘಟಿಸಿದ, ಏಕೆ ಅದನ್ನು ಪ್ರಾರಂಭಿಸಿದ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಈ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲಿಕ್ಕೆ ಹಿಟ್ಲರನು ಬೂದು ಅಂಗಿ ದಳವನ್ನು ಸಂಘಟಿಸಿದ ಅನ್ನೋದು ಸರಿಯಾದ ಉತ್ತರ ಅಂತ. ಮುಂದಿನ ಪ್ರಶ್ನೆ ನೋಡ್ರಿ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂಥೇಳಿ ಪ್ರಶ್ನೆ ಕೇಳಲಾಗಿದೆ. ಅದು ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಇರೋದು ಬ್ರುಸೆಲ್ಸ್ನಲ್ಲಿ ಅದ ಅಂಥೇಳಿ ನಾವು ನೋಡ್ತೀವಿ. ಭಾರತ ಸಂವಿಧಾನ 17ನೇ ವಿಧಿಯ ಮಹತ್ವವೇನ ಅಂತ ಕೇಳಿದರೆ ಅದು ಅಸ್ಪೃಶ್ಯತೆ ಆಚರಣೆನ ನಿಷೇಧನ ಮಾಡ್ತದೆ. ಅಸ್ಪೃಶ್ಯತೆಯ ಆಚರಣೆ ಮಾಡೋದು ನಿಷೇಧಿಸಿದಂತಹ
ವಿಧಿ ಯಾವುದು? ಸಂವಿಧಾನದ 17ನೇ ವಿಧಿ ಅಂತೇಳಿ ನಾವು ನೋಡ್ತೀವಿ. ನೋಡ್ರಿ 13ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೈಗಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಂತಂದರೆ ನೋಡ್ರಿ, ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶ ಆಗ್ತದೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಮೊದಲನೇ ಅಂಶವನ್ನು ನೋಡ್ತೀವಿ. ಈ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಆಯಿತು ಅಂತಂದ್ರೆ ಅರಣ್ಯ ನಾಶ ಆಗ್ತದೆ. ಆ ನಾಶ ಆಗ್ತಕ್ಕಂಥ ಭೀತಿ ಮೀನ್ಸ್ ಭಯದಿಂದಾಗಿ ಅದು ಬೇಡ ಅಂತಕ್ಕಂಥದ್ದು. ಎರಡನೇದು, ಈ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ, ಮಾಲಿನ್ಯದ ಭೀತಿ. ಮತ್ತು ಈ ಜೀವ ಪ್ರಭೇದಗಳಿಗೆ ಹಾನಿಕಾರಕವಾಗಿದ್ದಿರತಕ್ಕಂತಹ ಭೀತಿಯಿಂದ ಈ ಚಳುವಳಿಯನ್ನು ವಿರೋಧಿಸ್ತಕ್ಕಂತಹ ಕೆಲಸ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಬರೆದ್ರೂ ಏನಪ್ಪ ಅಂತಂದರೆ ಅಂಕ ಪೂರ್ಣ ಪ್ರಮಾಣದಲ್ಲಿ ಸಿಗ್ತದೆ ಅಂತಕ್ಕಂಥದ್ದು. ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಅಂಥೇಳಿ ಕರಿತೀವಿ. ಯಾಕೆ ಕರಿತೀವಿ ಅಂಥೇಳಿ ಪ್ರಶ್ನೆ ಅದ. ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಯಾಕೆ ಅಂತಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದಾಗಿ ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಅಂಥೇಳಿ ಕರಿತೀವಿ ಅಂತ. ತೆರಿಗೆ ಎಂದರೇನು ಅಂಥೇಳಿ ಪ್ರಶ್ನೆ ಅದ. ತೆರಿಗೆ ಎಂದರೇನು ಅಂಥೇಳಿ. ತೆರಿಗೆ ಎಂದರೆ ನೋಡಿರಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆ ತೆರಿಗೆ ಅಂತೆ. ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆಯೇ ನಾವು ತೆರಿಗೆ ಅಂತೇಳಿ ಕರಿತೀವಿ. 14ನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿರಿ. ಪ್ರಶ್ನೆ, ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಅಂಥೇಳಿ ಪ್ರಶ್ನೆ ಅದ ರೀ. ಅದಕ್ಕೆ ಉತ್ತರ ನೋಡಿರಿ, ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರನಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಭಾಳಷ್ಟು ಸಿಂಪಲ್ ಆಗಿ ಗ್ರಾಹಕರು ಏನು ತಮ್ಮ ಹಣವನ್ನು ಬಂದು ಜಮೆ ಮಾಡ್ತಾರೋ, ಅಂದರೆ ಠೇವಣಿಯನ್ನು ಮಾಡ್ತಾರೋ, ಆ ಠೇವಣಿ ಹಣವನ್ನು ಯಾರಿಗೆ ಹಣದ ಅವಶ್ಯಕತೆ ಇದ್ದರೂ ಅವರಿಗೆ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ. ಹೀಗಾಗಿ ಬ್ಯಾಂಕ್ ಅಂತಕ್ಕಂಥದ್ದು ಈ ಠೇವಣಿದಾರನಿಗೆ ಮತ್ತು ಸಾಲಗಾರನ ಮಧ್ಯೆ ಕೊಂಡಿ ಅಂತ ಕೆಲಸವನ್ನು ಮಾಡ್ತದೆ ಅಂತ. ಮುಂದೆ ಪ್ರಶ್ನೆ, 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತೇಳಿದ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಪ್ರಶ್ನೆ ಏನದ ಅಂತಂದರೆ ನೋಡಿರಿ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಅದ. ಅದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ ನೋಡಿ, ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಅದರ ಮೊದಲನೇ ಕಾರ್ಯ. ಎರಡನೇದು, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತದೆ. ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಅಧಿಕಾರಿಗಳ ದುರ್ವರ್ತನೆ ಬಗ್ಗೆ ಶಿಸ್ತಿನ ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತದೆ. ಈ ಎಷ್ಟು ಅಂಶಗಳಲ್ಲಿ ಯಾವುದಾದ್ರೂ ಏನಪ್ಪ ಅಂತಂದರೆ 4 ಪಾಯಿಂಟ್ಗಳು ಬರೆದ್ರೆ ಏನಪ್ಪ ಅಂತಂದರೆ ಅಂಕಗಳು ದೊರೀತಾವಂತೆ. ಅಥವಾ ಅಂತಕ್ಕಂಥ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ನೋಡಿರಿ. ಕೃಷಿ ಕ್ಷೇತ್ರದ ಅಭಿವೃದ್ಧಿ ಅದರ ಉದ್ದೇಶ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶ ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಜನಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತೆ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತಕ್ಕಂಥ ಪ್ರಶ್ನೆ ಅದ ರೀ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತಕ್ಕಂತಹ ಪ್ರಶ್ನೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತಂದರೆ, ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಲ್ಲ ಅಂತಂದ್ರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಏನಾಗ್ತದೆ? ಕುಂಠಿತಗೊಳ್ತದೆ. ಮಕ್ಕಳು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ. ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಶೋಷಣೆ ನಡೀತದೆ. ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ ಉಂಟಾಗ್ತದೆ. ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗ್ತದೆ. ಬಾಲ್ಯ ಶಿಕ್ಷಣ, ಗೆಳೆತನ, ಒಡನಾಟಕ್ಕೆ ಧಕ್ಕೆಯಾಗ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾಗುವ ಸಂಭವನೀಯತೆ ಕಂಡುಬರ್ತದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕಾಗಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಅನ್ನೋದು ಸಮಾಜದ ನಿಮ್ಮೆಲ್ಲರ ಕರ್ತವ್ಯ ಅಂಥೇಳಿ ನಾವು ನೋಡ್ತೀವಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ ಅಂಥೇಳಿ ನಾವು ನೋಡ್ತೀವಿ. ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಹೌದು, ಅದು ಸಾಮಾಜಿಕ ಪಿಡುಗಾಗಿದೆ. ಮತ್ತು ಈ ಜಾತಿಗಳಲ್ಲಿ ಕೆಲವು ಮೇಲು ಜಾತಿ, ಕೆಲವು ಕೀಳು ಜಾತಿ ಎನಿಸಿಕೊಂಡಿವೆ. ಓಕೆ, ಅಸ್ಪೃಶ್ಯರನ್ನು ಸಮಾಜದ ಕಡೆಯ ಹಂತದವರೆಂದು ಪರಿಗಣಿಸಲಾಗಿದೆ ಅಥವಾ ಪರಿಗಣನೆ ಮಾಡಲಾಗಿದೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷ್ಯವಾದ ಆಚರಣೆಯಾಗಿದೆ.
ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಅವಕಾಶದಿಂದ ವಂಚಿತವಾದವು. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂಥೇಳಿ ಹೇಳಿದ್ದಾರೆ. ಇಷ್ಟೂ ಅಂಶಗಳು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ ಅನ್ನಲಿಕ್ಕೆ ಸರಿಯಾದ ಉತ್ತರ. 19 ಪ್ರಶ್ನೆ, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿರಿ ಅಂಥೇಳಿ ಕೇಳಲಾಗಿದೆ. ಈ ಮೊದಲನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪ್ರಶ್ನೆ ಇತ್ತು. ಭಾರತದ ಪ್ರಾರಂಭದ ಸಮಸ್ಯೆಗಳು, ಸವಾಲುಗಳೇನು ಅಂತಕ್ಕಂಥ ಅರ್ಥವನ್ನು ನೀಡ್ತಕ್ಕಂತಹ ಏನಪ್ಪ ಅಂತಂದರೆ ಪ್ರಶ್ನೆ ಇತ್ತು. ಈಗಾದರೂ ಅದು ಎರಡನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿಯೂ ರಿಪೀಟ್ ಆಗಿದೆ ನೋಡಿರಿ. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಅಂತಕ್ಕಂಥದ್ದು. ನಿರಾಶ್ರಯ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ ನೋಡಿರಿ, ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳಸಾಗಾಣಿಕೆ ಇವೆಲ್ಲವುಗಳನ್ನು ನಾವು ಭಾರತ ಎದುರಿಸಿರ್ತಕ್ಕಂತಹ ಸವಾಲುಗಳನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು ನೋಡಿರಿ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು, ಸಮರ್ಥಿಸಿರಿ ಅಂತೇಳಿ ಈ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಮತ್ತು ಈ ಪ್ರಶ್ನೆ ರಿಪೀಟ್ ಆಗಿದೆ. ಅಂದರೆ ನೀವು ವಿದ್ಯಾರ್ಥಿಗಳು ಗಮನಿಸಬೇಕಾದದ್ದು ಏನಾಗ್ತಂದ್ರೆ ಹೆಚ್ಚು ಒತ್ತು ಕೊಡಬೇಕಾಗಿದ್ದಿರ್ತಕ್ಕಂತಹ ಪ್ರಶ್ನೆ ಅಂಥೇಳಿ ನಾವು ನೋಡ್ತೀವಿ ನೋಡಿರಿ. ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತುಪುತ್ರರಿಗೆ ಉತ್ತರಾಧಿಕಾರತ್ವದ ಹಕ್ಕಿಲ್ಲ, ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇತ್ತು ಅನ್ನೋದು. ಹಾಗಾದರೆ ಯಾವ್ಯಾವ ರಾಜ್ಯಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಒಳಗಾಗಿ ಏನಪ್ಪ ಅಂತಂದರೆ ಒಳಪಟ್ಟಿದ್ದು, ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಗೆ ಒಳಗಾಗಿದ್ದು ಅಂಥೇಳಿ ನಾವು ನೋಡಿದಾಗ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರಗಳು ಬ್ರಿಟಿಷರ ವಶವಾದವು ಅಂಥೇಳಿ ನಾವು ನೋಡ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಜಾರಿಗೆ ಬಂದಿರೋದು 1848ರಲ್ಲಿ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದ ಅಂಥೇಳಿ ನಾವು ಲಾಸ್ಟ್ ಮಾಡೆಲ್ ಏನಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಸರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳ್ಯಾವ ಅಂಥೇಳಿ ಕೇಳಿದ್ದಾನೆ. ಸರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆ ಅಂಥೇಳಿ ನಾವು ನೋಡ್ತೀವಿ. ಸರ್ವಕಾಲಿಕ ಕಾಲುವೆಗಳು ಅಂತಂದ್ರೆ ಭಾಳ ಏನಪ್ಪ ಅಂತಂದ್ರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸರ್ವಕಾಲಿಕ ಕಾಲುವೆ ಅಂಥೇಳಿ ನಾವು ಕರಿತೀವಿ. ಅಂದರೆ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತೀವಿ, ಅಲ್ಲಿ ನೀರು ಸಂಗ್ರಹಿಸಿ ನಮಗೆ ಬೇಕಾದ ಭೂಭಾಗಕ್ಕೆ ಏನಪ್ಪ ಅಂತಂದ್ರೆ ಕಾಲುವೆಗಳ ಮುಖಾಂತರ ನೀರನ್ನು ಕೃಷಿ ಭೂಮಿಗೆ ವ್ಯವಸ್ಥೆ ಮಾಡ್ತೀವಿ. ಆದರೆ ಪ್ರವಾಹ ಕಾಲುವೆಗಳು ಆ ರೀತಿ ಅಲ್ಲ. ಮಳೆಗಾಲದಲ್ಲಿ ಪ್ರವಾಹ ಉಂಟಾದಾಗ ಆ ಪ್ರವಾಹದ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಅವು ಏನು ಮಾಡ್ತಾ ಹೋಗ್ತಂದ್ರೆ ಕಾಲುವೆಗಳ ಮುಖಾಂತರ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿರ್ತದೆ. ಇನ್ನು ಸರ್ವಕಾಲಿಕ ಕಾಲುವೆಗಳಲ್ಲಿ ಬಹುತೇಕ ಎಲ್ಲ ಕಾಲುವೆಗಳಲ್ಲಿಯೂ ನೀರು ಹರಿಯುವುದು. ಪ್ರವಾಹ ಕಾಲುವೆಗಳಲ್ಲಿ ಏನಾಗ್ತದೆ ಅಂತಂದ್ರೆ ಈ ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರು ಹರಿತಕ್ಕಂತಹ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಬಹುತೇಕ ಎಲ್ಲ ಕಾಲಗಳಲ್ಲಿಯೂ ಅಂದರೆ ಎಲ್ಲ ಅವಧಿಯಲ್ಲಿಯೂ ನಾವು ಈ ಸರ್ವಕಾಲಿಕ ಕಾಲುವೆಗಳಲ್ಲಿ ನೀರನ್ನು ಹರಿಸ್ತೀವಿ. ಆದರೆ ಇಲ್ಲಿ ಹಾಗಲ್ಲ. ಅದು ಪ್ರವಾಹ ಬಂದಾಗ ನದಿಯ ನೀರ ಮಟ್ಟ ಏನಪ್ಪ ಅಂತ ಹೆಚ್ಚಾದಾಗ ಮಾತ್ರ ನಾವು ಆ ನೀರಿನ ಅಥವಾ ಆ ಕಾಲುವೆ ವ್ಯವಸ್ಥೆ ನಾವು ನೋಡ್ತೀವಿ. ಇನ್ನು ಭಾರತ ಬೆಳೆಯ ಋತುಗಳನ್ನು ಪಟ್ಟಿ ಮಾಡಿರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಮುಖವಾಗಿ 3 ಏನಪ್ಪ ಅಂತ ಬೆಳೆ ಋತುಗಳನ್ನು ನೋಡ್ತೀವಿ. ಒಂದು ಮುಂಗಾರು, ಹಿಂಗಾರು, ಬೇಸಿಗೆ ಅಂತೇಳಿ. ಮುಂಗಾರು ಬೆಳೆಯನ್ನೇ ನಾವು ಬೇಸಾಯವನ್ನೇ ನಾವು ಖಾರಿಫ್ ಬೇಸಾಯ ಅಂತ ಕರಿತೀವಿ. ಹಿಂಗಾರು ಬೇಸಾಯವನ್ನು ನಾವು ಚಳಿಗಾಲ ಬೇಸಾಯ, ರಬಿ ಬೇಸಾಯ ಅಂತೇಳಿ ಕರಿತೀವಿ. ಬೇಸಿಗೆ ಅಥವಾ ಜಡ್ ಬೇಸಾಯ ಅಂಥೇಳಿ ಕರಿತೀವಿ. ಇದರಲ್ಲಿ ಯಾವುದಾದ್ರು ಎರಡು ಬರೆದ್ರೆ ಓಕೆ. ಬಟ್ ಭಾರತ ಬೆಳೆಯ ಋತುಗಳನ್ನು ಪಟ್ಟಿ ಮಾಡಿರಿ ಅಂತಂದ್ರೆ ಇದು 3 ಬರೆಯಲೇಬೇಕು. ಅದು ಬೇಕಾದ 2ಕ್ಕೆ ಅಂಥೇಳಿ ಏನು ಅಂದಿಲ್ಲ, ಗಮನಿಸ್ರಿ. ಸುಗ್ಗಿ ಪೂರ್ವ ತಂತ್ರಜ್ಞಾನದ ಸುಗ್ಗಿ ನಂತರ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥದ್ದು ಎಕನಾಮಿಕ್ಸ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾಳಷ್ಟು ಅದ್ಭುತವಾಗಿದ್ದಿರ್ತಕ್ಕಂಥದ್ದು ಪ್ರಶ್ನೆಯನ್ನು ನಾವು ನೋಡ್ತೀವಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಏನು ಮಾಡ್ತೀವಿ ನಾವು, ಹೆಚ್ಚು ಇಳುವರಿ ಬೀಜಗಳನ್ನ ಬಳಕೆ ಮಾಡ್ತೀವಿ. ಕೃಷಿ ಮಾಡಬೇಕಾದ್ರೆ, ಬೇಸಾಯ ಮಾಡಬೇಕಾದ್ರೆ ಹೆಚ್ಚು ಇಳುವರಿ ಬೀಜಗಳನ್ನ ಬಳಕೆ ಮಾಡ್ತೀವಿ. ಮತ್ತು ಅದು
ಉತ್ಪಾದನೆ ಬರಬೇಕಾಗಿತ್ತು ಅಂತ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡ್ತೀವಿ, ಕ್ರಿಮಿ ನಾಶಕಗಳನ್ನು ಬಳಕೆ ಮಾಡ್ತಿದ್ದೀವಿ, ಅಂದರೆ ಔಷಧಿಗಳ ಸಿಂಪಡಣೆ ಮಾಡ್ತೀವಿ ಅಂದಂಗೆ ನೀರಾವರಿ ಸೌಲಭ್ಯ ಬಳಕೆಗಳನ್ನ ಮಾಡ್ತೀವಿ. ಅಂದರೆ ವ್ಯವಸ್ಥಿತವಾಗಿದ್ದಿರ್ತಕ್ಕಂಥ ನೀರಾವರಿ ಸೌಲಭ್ಯನ ನಾವು ಇದಕ್ಕೆ ನೀಡ್ತೀವಿ. ಇನ್ನು ಸುಗ್ಗಿ ನಂತರ ತಂತ್ರಜ್ಞಾನ ಅಥವಾ ಇದ್ರ ಮುಂದುವರಿದ ಭಾಗ ಅಂದಂಗೆ ನಾವು ಇಲ್ಲಿವರೆಗೆ ಬೆಳೆಗಳನ್ನು ತೆಗಿತೀವಿ. ಸುಗ್ಗಿ ನಂತರ ತಂತ್ರಜ್ಞಾನ ಏನಾದ ನಂತರ ಏನಾಗ್ತದೆ ಅಂದ್ರೆ ಬೆಳೆಗಳ ಕಟಾವು ಮಾಡಿದ ನಂತರ ಆ ಧಾನ್ಯಗಳನ್ನು ಅವುಗಳನ್ನು ಏನಪ್ಪ ಅಂತಂದರೆ ಸಂಗ್ರಹಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸುಗ್ಗಿ ನಂತರ ತಂತ್ರಜ್ಞಾನದಲ್ಲಿ ಕಾಣ್ತೀವಿ. ಅಂದರೆ ಮಾರುಕಟ್ಟೆಯಲ್ಲಿ ಸುಧಾರಿತ ತಂತ್ರಜ್ಞಾನ ಉಗ್ರಾಣ ವ್ಯವಸ್ಥೆ ಮಾಡ್ತೀವಿ. ಉದಾಹರಣೆಗೆ ಒಣ ಕಾಳುಗಳಿದ್ದು ಉಗ್ರಾಣ ವ್ಯವಸ್ಥೆ ಮಾಡ್ತೀವಿ. ಹಸಿ ಏನಪ್ಪ ಅಂತಂದರೆ ಧಾನ್ಯಗಳಿದ್ದು ಅಂತಂದರೆ ತರಕಾರಿಗಳಿದ್ದು ಅಂತಂದ್ರೆ ಶೈತ್ಯಾಗಾರಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇವು ಸುಗ್ಗಿ ನಂತರ ತಂತ್ರಜ್ಞಾನ ಅಂತೇಳಿ. ಮೊದಲನೇದು ನಾವು ಕೃಷಿ ಮಾಡ್ತಕ್ಕಂಥ ಬೇಸಾಯ ಮಾಡೋ ಅವಧಿಯಲ್ಲಿ ಕೈಗೊಳ್ತಕ್ಕಂತಹ ತಂತ್ರಜ್ಞಾನ ಅಂತ ನೋಡ್ತೀವಿ. ಅನಂತರ ಬೇಸಾಯ ಆದ ನಂತರ ಕಟಾವಾದ ನಂತರದಲ್ಲಿ ಮಾಡ್ತಕ್ಕಂಥ ತಂತ್ರಜ್ಞಾನ ಅಂತೇಳಿ ಎರಡನೇ ಹಂತದಲ್ಲಿ ನೋಡ್ತೀವಿ. ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಲಾಗಿದೆ. ಪ್ರಶ್ನೆ ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ. ಗ್ರಾಹಕರು ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರೊಬ್ಬರ ನಡುವೆ ಏನಪ್ಪ ಅಂತಂದ್ರೆ ವ್ಯವಹಾರ ಇಲ್ಲವಾಗಿದೆ. ಹೀಗಾಗಿ ಮಧ್ಯದಲ್ಲಿ ಒಬ್ಬ ಏನಪ್ಪ ಅಂತಂದರೆ ದಲ್ಲಾಳಿ ಹುಟ್ಟಿಕೊಂಡಿದ್ದಾನ ಅಂತಕ್ಕಂಥದ್ದು ಅಥವಾ ಮಧ್ಯವರ್ತಿ ಹುಟ್ಟಿಕೊಂಡಿದ್ದಾನ ಅಂತೇಳಿ ನಾವು ನೋಡ್ತೀವಿ. ಇನ್ನು ಉತ್ಪಾದಕರು ಮತ್ತು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸ್ತಾ ಇದ್ದಾರೆ. ಹೀಗಾಗಿ ಈ ಕಡೆ ಗ್ರಾಹಕರಿಗೂ ಲಾಭ ಆಗ್ತಾ ಇಲ್ಲ, ಜೊತೆಗೆ ಉತ್ಪಾದಕರಿಗೂ ಲಾಭ ಆಗ್ತಾ ಇಲ್ಲ. ಹೀಗಾಗಿ ಗ್ರಾಹಕರನ್ನು ಈ ಮಧ್ಯವರ್ತಿಗಳು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ನೋಡ್ತೇವೆ. ಮೂರನೇದು, ಇದರಿಂದ ಗ್ರಾಹಕರಿಗೆ ನಷ್ಟ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂತೇಳಿ ನಾವು ನೋಡ್ತೀವಿ. ಯಾಕಂತಂದ್ರೆ ಅವ್ರು ನಿಗದಿಪಡಿಸಿರ್ತಕ್ಕಂಥ ಬೆಲೆಗೆ ನಾವು ಅದು ಆಹಾರ ಧಾನ್ಯಗಳಾಗಿರ್ಬೋದು, ಖಾದ್ಯಗಳನ್ನ ತೆಗೆದುಕೊಳ್ಬೇಕಾಗಿದ್ದಿರ್ತದೆ. ಇನ್ನು ನಷ್ಟ ಮತ್ತು ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಅನುಭವಿಸಬೇಕು. ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡ್ತಾರೆ, ಕಲಬೆರಕೆ ಮಾಡ್ತಾರೆ, ಅನೈತಿಕ ವ್ಯಾಪಾರ ಮಾರ್ಗಗಳನ್ನು ಅನುಸರಿಸುವುದನ್ನು ನಾವು ನೋಡ್ತೀವಿ. ಇನ್ನು 3 ಅಂಕದ ಪ್ರಶ್ನೆಗಳು ನಾವು 9 ಪ್ರಶ್ನೆಗಳು ನೋಡ್ತೀವಿ. ಅದಕ್ಕೆ ಅನೇಕ ಕೆಲವು ಪ್ರಶ್ನೆಗಳಿಗೆ ಏನಪ್ಪ ಅಂತಂದ್ರೆ ಅಥವಾ ಅನ್ನೋದನ್ನು ನಾವು ನೋಡ್ತೀವಿ ರೀ. ನೋಡಿರಿ, ಪ್ರಶ್ನೆ ಡಚ್ಚರ ವಿರುದ್ಧವಾಗಿ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸ್ರಿ ಅಂತೇಳಿ 3 ಅಂಕದಾಗ ಪ್ರಶ್ನೆಯನ್ನು ಕೇಳಲಾಗಿದೆ. ಹತ್ತೊಂಬತ್ತು 1729ರಿಂದ 1758ರವರೆಗಿನ ವೈನಾಡ್ ಸಂಸ್ಥಾನವನ್ನು ಆಳಿದನು ಯಾರು? ಮಾರ್ತಾಂಡವರ್ಮ. 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಣೆ ಮಾಡಿಕೊಂಡ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡ್ತಾರೆ. ಕರಿಮೆಣಸಿನ ವ್ಯಾಪಾರದ ಹಿಡಿತವನ್ನು ಸಾಧಿಸ್ತಿದ್ದ ಡಚ್ಚರನ್ನು ತಡೆಗಟ್ತಾರೆ. ಜೊತೆಗೆ ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಈ ಡಚ್ ಕೂಟವನ್ನು ಮಾರ್ತಾಂಡವರ್ಮ ದೊರೆ ಸೋಲಿಸ್ತಾನೆ. ನೆಡುಮಂಗಡ ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನ ವಶಪಡಿಸಿಕೊಳ್ತಾನೆ. 2 ಪ್ರಮುಖವಾಗಿದ್ದಿರ್ತಕ್ಕಂಥದ್ದು, ಒಂದು ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನ ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರಿದರು. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸಿದನು. ಡಚ್ಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಿದರು. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಮಾರ್ತಾಂಡವರ್ಮನಿಗೆ ಶರಣಾದರು ಅನ್ನೋದು ನಾವು ನೋಡ್ತೀವಿ. ಇದಕ್ಕೆ ಅಥವಾ ಅಂತಕ್ಕಂಥ ಪ್ರಶ್ನೆ ಇನ್ನೊಂದು ಕೊಡೋದನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿರಿ ಅಂಥೇಳಿ ಎದರಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿರಿ ಅಥವಾ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತೇಳಿ ನೇರವಾದ ಪ್ರಶ್ನೆ ಪುಸ್ತಕದಲ್ಲಿ ಇದ್ದಿರ್ತಕ್ಕಂಥ ನೀವು ಅದನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಬೀರಿದ ಪರಿಣಾಮಗಳನ್ನು ವಿವರಿಸಿರಿ ಅಂತೇಳಿ ನಾವು ನೋಡ್ತೀವಿ. ಏನು ಬ್ರಿಟಿಷ್ ಶಿಕ್ಷಣದಿಂದ ಆಗಿದ್ದಿರ್ತಕ್ಕಂಥ ಪರಿಣಾಮ ಏನು? ಒಂದು ಆಧುನಿಕತೆ, ಮಾಡರ್ನ್ ಜೀವನ ಶೈಲಿ ಅಂತ ಅನ್ಬೋದು, ಅಥವಾ ಆಧುನಿಕತೆಯನ್ನು ಮೈಗೂಡಿಸಿಕೊಳ್ತಕ್ಕಂಥದ್ದು. ಜಾತ್ಯತೀತತೆ ಅಂದರೆ ಜಾತಿ ವ್ಯವಸ್ಥೆ ಹೋಗಲಾಡಿಸ್ತಕ್ಕಂಥ ವ್ಯವಸ್ಥೆ, ಎಲ್ಲ ಜಾತಿಯರು ಅಥವಾ ಎಲ್ಲ ಧರ್ಮೀಯರು ಒಂದು ಅಂತಕ್ಕಂಥ ಪರಿಕಲ್ಪನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು. ವೈಜ್ಞಾನಿಕ ಆಲೋಚನಾ ಕ್ರಮಗಳು ಬೆಳವಣಿಗೆ ಬಂದು ರಾಷ್ಟ್ರೀಯವಾದ ದೃಷ್ಟಿಕೋನ ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭಿಸಿತು. ಅಂದರೆ ಈ ಮುಂಚಿತವಾಗಿ ಕೇವಲ ಒಂದು ಸಂಸ್ಥಾನ, ಒಂದು ರಾಜ್ಯ ಮನೆತನ ಅಂತಕ್ಕಂಥ ಪರಿಕಲ್ಪನೆ ಹೋಗಿ ಇಡೀ ಒಂದು ರಾಷ್ಟ್ರ, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಅಥವಾ ಒಂದು ರಾಷ್ಟ್ರ ಅಂತಕ್ಕಂಥ ವ್ಯವಸ್ಥೆ ಬಂತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆ ಆದವು, ಅವುಗಳಿಗೆ ಪ್ರೋತ್ಸಾಹ ಸಿಕ್ತು. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಹುಟ್ಟಿಕೊಂಡು ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ಸ್ವಾತಂತ್ರ್ಯ ಹೋರಾಟ ಪ್ರಭಾವ ಆಯಿತು. ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಉಂಟಾಯಿತು ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಅಂಶಗಳು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಬೀರಿದ ಪರಿಣಾಮಗಳು ಅಂಥೇಳಿ ನಾವು ನೋಡ್ತೀವಿ.
ನಿತ್ಯ ಹರಿದ್ವರ್ಣ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸ್ರಿ ಅಥವಾ ವ್ಯತ್ಯಾಸಗಳೇನು ಅಂಥೇಳಿ ಪ್ರಶ್ನೆ ಅದ. ಪ್ರಶ್ನೆ ಒಂದು ನಿತ್ಯ ಹರಿದ್ವರ್ಣ ಅರಣ್ಯಗಳು, ಇನ್ನೊಂದು ಭಾಗದಲ್ಲಿ ಎಲೆ ಉದುರಿಸುವ ಅರಣ್ಯಗಳು ಅಂಥೇಳಿ ನಾವು ನೋಡ್ತೀವಿ. ಸರ್ವೇಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಎಲ್ಲಿ ಕಂಡು ಬರ್ತಾವೆ ಅಂತಂದರೆ, ಯಾವ ಭಾಗದಲ್ಲಿ 250 ಸೆಂಟಿಮೀಟ್ರ್ಗಿಂತ ಅಧಿಕ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿದಾವೆ ಆ ಭಾಗದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬರುತ್ತವೆ. ವರ್ಷವಿಡೀ ಹಚ್ಚು ಹಸಿರನೆಯ ಏನಪ್ಪ ಅಂತಂದರೆ ಅರಣ್ಯಗಳನ್ನು ನೋಡ್ತೀವಿ. ಯಾವ ಭಾಗದಲ್ಲಿ ವಾರ್ಷಿಕವಾಗಿ 75ರಿಂದ 250 ಸೆಂಟಿಮೀಟ್ರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಆ ಭಾಗದಲ್ಲಿ ಎಲೆ ಉದುರಿಸ್ತಕ್ಕಂತಹ ಅರಣ್ಯಗಳು ಕಂಡುಬರ್ತವೆ. ವರ್ಷದ ಕೆಲವು ತಿಂಗಳು ಗಿಡಗಳು ತಮ್ಮ ಎಲೆಗಳನ್ನು ಉದುರಿಸ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಎಲೆ ಉದುರಿಸುವ ಅರಣ್ಯಗಳಲ್ಲಿ ಕಾಣ್ತೀವಿ. ನಿತ್ಯ ಹರಿದ್ವರ್ಣ ಅರಣ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬಂದರೆ, ಎಲೆ ಉದುರಿಸುವ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಕಂಡುಬರ್ತವೆ. ವಿಶೇಷವಾಗಿ ಭಾರತದ ಬಹುತೇಕ ಭೂಭಾಗಗಳಲ್ಲಿ ಈ ಅರಣ್ಯಗಳು ಕಂಡುಬರ್ತಾವೆ ಅನ್ನಂಗೆ. ಮೂರನೇ ಪಾಯಿಂಟ್, ವರ್ಷವಿಡೀ ಹಸಿರಾಗಿದ್ದಿರ್ತಾವೆ ನಿತ್ಯ ಹರಿದ್ವರ್ಣ ಅರಣ್ಯಗಳು. ಎಲೆ ಉದುರಿಸುವವುಗಳು ನಿರ್ದಿಷ್ಟ ಒಣ ಹವೆ ಋತುವಿನಲ್ಲಿ ಎಲೆಯನ್ನು ಉದುರಿಸ್ತಕ್ಕಂಥ ವ್ಯವಸ್ಥೆ ನಾವು ನೋಡ್ತೀವಿ. ನಿತ್ಯ ಹರಿದ್ವರ್ಣ ಅರಣ್ಯಗಳು 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿವೆ. 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡುಬಂದರೆ, ಎಲೆ ಉದುರಿಸುವ ಅರಣ್ಯಗಳು ಭಾರತದ ಒಟ್ಟು ಅರಣ್ಯ ಪ್ರದೇಶದ 65.50% ಭಾಗದಲ್ಲಿ ಹರಡಿಕೊಂಡದ ಅಂಥೇಳಿ ನಾವು ನೋಡ್ತೀವಿ. ಅಂದರೆ 100ರಲ್ಲಿ ಪ್ರತಿಶತ 100ರಲ್ಲಿ ಏನಪ್ಪ ಅಂತಂದ್ರೆ 65.5 ಏನಪ್ಪ ಅಂತಂದ್ರೆ ಪ್ರತಿಶತ ಇವೇ ಕಂಡುಬರ್ತಾವೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗಗಳೇನು ಅಂಥೇಳಿ ನಾವು ನೋಡ್ತೀವಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂಥೇಳಿ GPS ಉಪಯೋಗಗಳೇನು ಅಂಥೇಳಿ ನಾವು ನೋಡ್ತೀವಿ. ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರವನ್ನು ಕೈಗೊಳ್ಳುವುದು ಉಪಯುಕ್ತ. ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತ. ಸಾಗರ ನಿರ್ವಹಣೆಯಲ್ಲಿಯೂ ಇದರ ಬಳಕೆ ಹೆಚ್ಚಾಗಿದೆ. ಸೈನಿಕರು, ವೈಮಾನಿಕರು, ಮೀನುಗಾರರು, ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲಿಕ್ಕೆ ಅಗತ್ಯ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ನಗರಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳಿಗೆ ಜೀವಾಳವಾಗಿ GPS ಇರ್ತಕ್ಕಂಥದ್ದು ಅಥವಾ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಕೆಲಸ ಮಾಡ್ತದೆ. ಗೂಗಲ್ ಮ್ಯಾಪ್ನಂತಹ ವ್ಯವಸ್ಥೆಗಳು GPS ವ್ಯವಸ್ಥೆಯನ್ನು ಬಳಸಿ ದಾರಿ ತೋರಿಸುತ್ತವೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸ್ರಿ ಅಂಥೇಳಿ ನಾವು ನೋಡ್ತೀವಿ. ಭಾಳಷ್ಟು ಪಾಯಿಂಟ್ಗಳಿದಾವೆ. ಇದರಲ್ಲಿ ನೀವು 6ರಿಂದ 7 ಪಾಯಿಂಟ್ಗಳನ್ನ ಬರೆದ್ರೆ ಸಾಕು. ನೋಡಿರಿ, ಗ್ರಾಮೀಣ ಅಭಿವೃದ್ಧಿಯ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂಥೇಳಿ 3 ಅಂಕಕ್ಕೆ ಇಲ್ಲಾಂದ್ರೆ 4 ಅಂಕಕ್ಕೆ ಬರುವ ಚಾನ್ಸಸ್ ಬಹಳಷ್ಟು ಅದ. ಇಲ್ಲಿ 3 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿರಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಯ ಮೊದಲನೇ ಪಾತ್ರ ಅಂತ ನೋಡ್ತೀವಿ. ಎರಡನೇದು, ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಚರಂಡಿ, ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ, ಆಸ್ಪತ್ರೆ, ಶಾಲೆ, ಕಟ್ಟಡಗಳು, ಮಾರುಕಟ್ಟೆ ಇತ್ಯಾದಿಗಳನ್ನು ನಾವು ನೋಡ್ತೀವಿ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ವಯಸ್ಕರ ಶಿಕ್ಷಣ, ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಕೆರೆ ಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯುವುದು, ಕಿರಿ ನೀರಾವರಿ ಯೋಜನೆಗಳನ್ನು, ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಾಡುವುದು, ಅದರ ಜೊತೆಗೆ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ, ವಸತಿಹೀನರಿಗೆ ಮನೆಗಳು ನಿರ್ಮಿಸಿಕೊಡೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ಆಶ್ರಯ ಯೋಜನೆ, ಬಸವ ವಸತಿ ಯೋಜನೆ ಅಂತೇಳಿ ನಾವು ನೋಡ್ತೀವಿ. ಬಡ ಜನರಿಗೆ ಆಹಾರ ಧಾನ್ಯ ಒದಗಿಸುವುದು, ಸುವರ್ಣ ಗ್ರಾಮೋದಯ ಯೋಜನೆ, ಸಮಾಜ ಕಲ್ಯಾಣ ಸೇವೆಗಳು, ವಯೋವೃದ್ಧರು, ದಿವ್ಯಾಂಗರು, ಮಾನಸಿಕ ಅಸ್ವಸ್ಥರು, ವಿಧವೆಯರಿಗೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ ನೀಡುವುದು, ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತಗೊಳಿಸುವುದು ಅಥವಾ ಶ್ರೀಮಂತಗೊಳ್ಳುತ್ತದೆ. ಇವೆಷ್ಟು ಅಂಶಗಳು ಏನಪ್ಪ ಅಂತಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸ್ರಿ ಅಂಥೇಳಿ ಪ್ರಶ್ನೆ ಅದ ರೀ. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿರಿ ಅನ್ನೋದು ಪ್ರಶ್ನೆ. ಒಂದನೇದು, ಕೋಶೀಯ ನೀತಿಯ ಮೂಲಕ
ಸಾರ್ವಜನಿಕ ಹಣಕಾಸು ನಿರ್ವಹಣೆ ಅಂಥೇಳಿ ನಾವು ನೋಡ್ತೀವಿ. ದೇಶದ ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ. ದೇಶದ ಸಂಪನ್ಮೂಲಗಳನ್ನ ಉತ್ಪಾದನಾಂಗಗಳಲ್ಲಿ ಸಮರ್ಪಕವಾಗಿ ಹಂಚುತ್ತದೆ. ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ತಂತ್ರ ರೂಪಿಸುವುದು, ಆದಾಯದ ಸಮಾನ ಹಂಚಿಕೆ ಮಾಡುವುದು, ದೇಶದಲ್ಲಿ ಶಾಂತಿಯನ್ನು ತರುವಂತೆ ಮಾಡುತ್ತದೆ. ಪ್ರಜೆಗಳ ಕಲ್ಯಾಣವನ್ನು ಹೆಚ್ಚಳದ ಗುರಿ, ದೇಶದ ಆರ್ಥಿಕ ಅಭಿವೃದ್ಧಿ ಅಥವಾ ಹಣಕಾಸಿನ ಸ್ಥಿರತೆ, ಬಂಡವಾಳ ಹೂಡಿಕೆ ಹೆಚ್ಚಳ, ಕೃಷಿ, ಸಣ್ಣ ಕೈಗಾರಿಕೆ, ಮೂಲಸೌಕರ್ಯ ಇತ್ಯಾದಿ. ಸಮತೋಲಿತ ಅಭಿವೃದ್ಧಿಯನ್ನು ಖಾತ್ರಿಪಡಿಸುತ್ತದೆ. ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ತದೆ. ಜೊತೆಗೆ ಆರ್ಥಿಕ ಏರಿಳಿತಗಳ ನಿಯಂತ್ರಣ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡಿರಿ, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಾವುವು ಅಂಥೇಳಿ ತೆಗೆಯುವ ಅನುಕೂಲಗಳೇನಾ ಅಂಥೇಳಿ. ಒಂದನೇದು ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು. ಸಾರ್ವಜನಿಕರಿಂದ ಹಣವನ್ನು ಅಂಗೀಕರಿಸಿ ಭದ್ರವಾಗಿ ಇಟ್ಕೊಳ್ಳೋದು. ಸಾಲದ ಅವಶ್ಯಕತೆ ಇದ್ದಾಗ ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ಕೊಡುವುದು, ಖರ್ಚು ಕಾರ್ಡ್ ಅಂದರೆ ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡ್ ಅಂತೇಳಿ ನಾವು ನೋಡ್ತೀವಿ. ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡ್ಗಳನ್ನು ಕೊಡುವುದು, ಹಣದ ವಹಿವಾಟುಗಳನ್ನು ಮಾಡುತ್ತದೆ, ಹಣದ ಭದ್ರತೆಯನ್ನು ಕಾಪಾಡ್ತದೆ, ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು, ಜಮಾ ಕಾರ್ಡ್ ಕೊಡುವುದು. ಮತ್ತು ಇಲ್ಲಿ ರಿಪೀಟ್ ಆಗಿದೆ ನೋಡ್ರಿ, ಅದು ಕ್ರೆಡಿಟ್ ಕಾರ್ಡ್ ಅಂತೇಳಿ ನಾವು ನೋಡ್ತೀವಿ. ನೋಡಿರಿ, ಖಾಸಗಿ ಸಾಲಗಳು, ಮನೆ ಕಟ್ಟಲಿಕ್ಕೆ, ವಾಹನ ಖರೀದಿಸಲಿಕ್ಕೆ ಸಾಲ ಕೊಡುವುದು, ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು, ಡೆಬಿಟ್ ಕಾರ್ಡ, ಭರವಸೆ ಸೇವೆಗಳು ಅಂತೇಳಿ ಇಷ್ಟು ಅಂಶಗಳನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಹಣದ ಪಾವತಿಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುವುದು, ಹಣ ವಸೂಲು ಮಾಡಲು ಸಹಾಯ ಮಾಡ್ತದೆ, ಸಾಲ ಪಡಲಿಕ್ಕೆ ಸಾಧ್ಯವಾಗ್ತದೆ, ವ್ಯವಹಾರಗಳನ್ನ ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಇನ್ನೊಂದು, ಉದ್ಯಮಿಗಳ ಕಾರ್ಯಗಳೇನು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉದ್ಯಮಿಗಳ ಕಾರ್ಯಗಳಾವುವು ಅಂತೇಳಿ. ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ, ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ, ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರ ಕೈಗೊಳ್ತಾನೆ, ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ, ಎಲ್ಲ ಅಂಶಗಳನ್ನು ಸಂಯೋಜನೆ ಮಾಡ್ತಾರೆ. ಯಾರಾತಂದ್ರೆ ಒಬ್ಬ ಉದ್ಯಮಿ ಆದವನು ಹೊಸ ಹೊಸ ವಿಧಾನಗಳನ್ನ ರೂಢಿಗೆ ತರ್ತಾನೆ, ತನ್ನ ಉದ್ಯಮದ ಆಯವ್ಯಯವನ್ನು ನಿಭಾಯಿಸ್ತಾನೆ, ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಯನ್ನು ಎದುರಿಸ್ತಾನೆ, ವ್ಯಾಪಾರದ ಮಾರ್ಗಗಳನ್ನು ತಿಳಿಸ್ತಾನೆ, ಅದು ಕಾರ್ಯಗತಗೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ಕೂಡ ಏನಪ್ಪ ಅಂತಂದ್ರೆ ಒಬ್ಬ ಉದ್ಯಮಿ ಮಾಡ್ತಾನೆ ಅಂಥೇಳಿ ನಾವು ನೋಡ್ತೀವಿ. ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳನ್ನು ವಿವರಿಸ್ರಿ ಅಂತೇಳಿದೆ. ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳನ್ನು ವಿವರಿಸ್ರಿ ಅಂತೇಳಿ. ನೋಡ್ರಿ, ಬ್ರಹ್ಮ ಸಮಾಜದ ಸ್ಥಾಪಕರಲ್ಲಿ ಪ್ರಮುಖರು ಅಂಥೇಳಿ ನಾವು ನೋಡ್ತೀವಿ. ಭಾರತೀಯ ನವೋದಯದ ಜನಕ ಅಂತೇಳಿ ಕರಿತೀವಿ. ಸಂಸ್ಕೃತ, ಅರೇಬಿಕ, ಇಂಗ್ಲೀಷ, ಫ್ರೆಂಚ, ಗ್ರೀಕ, ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧಗಳ ಧರ್ಮಗಳ ಅಧ್ಯಯನ ಮಾಡಿದರು. ಬಹುದೇವತಾರಾಧನೆ ಅಥವಾ ಮೂರ್ತಿ ಪೂಜನೆಯನ್ನು ಪ್ರಶ್ನಿಸಿದರು. ಆಧುನಿಕ ವಿಜ್ಞಾನ, ಇಂಗ್ಲೀಷ್ ಶಿಕ್ಷಣ ಅವಶ್ಯಕವೆಂದರು. ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಮಾಡಿದರು. ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಯನ್ನು ಬೆಂಬಲಿಸಿದರು. ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದರು. ಜನರಲ್ಲಿ ವೈಚಾರಿಕತೆ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು ಅಂಥೇಳಿ ನಾವು ನೋಡ್ತೀವಿ. ಜೊತೆಗೆ ವಿಗ್ರಹಾರಾಧನೆ, ಬಹುದೇವತಾರಾಧನೆಗೆ ವಿರೋಧ ಮಾಡಿದರು. ಅದೇ ರಿಪೀಟ್ ಆಗಿದೆ, ಮೂರ್ತಿ ಪೂಜೆ ಮತ್ತು ಬಹುದೇವತಾರಾಧನೆ ವಿರೋಧ ಅಂತಕ್ಕಂಥ ಯಜ್ಞಾಗಾದಿಗಳನ್ನು ಖಂಡನೆ ಮಾಡ್ತಾರೆ. ರಾಷ್ಟ್ರಪ್ರಜ್ಞೆ ಜಾಗೃತಿಗೆ ಪ್ರಯತ್ನವನ್ನು ಮಾಡಿದರು ಅನ್ನೋದನ್ನು ನಾವು ನೋಡ್ತೀವಿ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನ ವಿವರಿಸ್ರಿ ಅಂತೇಳಿ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈ ವಿಫಲತೆ ಕಾರಣಗಳ ಏನ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನೋಡಿರಿ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ವಿವರಿಸ್ರಿ ಅಂತೇಳಿ ಕೇಳಿದ್ದಾರೆ. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ, ದೇಶೀಯ ಕೈಗಾರಿಕೆಗಳು ಕ್ಷೀಣ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕನ ಹೇರಿದರು. ಜಮೀನ್ದಾರರು ಕೃಷಿಕರನ್ನು ಶೋಷಿಸಿದರು. ಕಂದಾಯ ವಸೂಲಿ ಮಾಡುತ್ತಿದ್ದ ತಾಲೂಕುದಾರರ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದರು. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿಯನ್ನು ಹಿಂಪಡೆಯಲಾಯಿತು ಅನ್ನೋದು ಪಾಯಿಂಟ್ಗಳನ್ನ ನಾವು ನೋಡ್ತೀವಿ. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನಿಸುತ್ತಿದೆ ಅಂತೇಳಿ. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನಿಸ್ತದೆ ಅಂತಂದರೆ ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ ಮಾಡ್ತಾಯಿದೆ.
ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ. ವಿಶ್ವಸಂಸ್ಥೆ ಮತ್ತು ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಹಕ್ಕುಗಳ ಸಂರಕ್ಷಣೆಗೆ ಪ್ರಯತ್ನ, ಜನಾಂಗ ಹತ್ಯೆ, ಎಲ್ಲ ವಿಧದ ಶೋಷಣೆ ಮತ್ತು ದಬ್ಬಾಳಿಕೆಗೆ ವಿರೋಧ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಗಳನ್ನು ಸ್ಥಾಪನೆ ಮಾಡಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾದ, ಜಾಗತಿಕ ವೇದಿಕೆಗಳ ಮಾನವ ಹಕ್ಕುಗಳ ಸಂರಕ್ಷಣೆ ಪ್ರಯತ್ನ. ಇದು ಕೂಡ ಏನಪ್ಪ ಅಂತಂದರೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ ರೀ. ಮುಂದಿನ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಾವುವು ಅಂಥೇಳಿ ನಾವು ನೋಡ್ತೀವಿ. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ, ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ, ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಅಂಥೇಳಿ ಕೇಳ್ಬೋದು. ಅವನು ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳು ಅಂಥೇಳಿ ಜನಸಂಖ್ಯಾ ನಿಯಂತ್ರಣ ಕ್ರಮ. ಅತಿಯಾದ ಜನಸಂಖ್ಯೆ ಇತ್ತು ಅಂತಂದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದ್ರ ಮುಖಾಂತರ ಏನಪ್ಪ ಅಂತಂದ್ರೆ ನಿರುದ್ಯೋಗದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಗುಡಿ ಕೈಗಾರಿಕೆಗಳು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಆಯಾ ಗ್ರಾಮೀಣ ಭಾಗದಲ್ಲಿದ್ದಿರತಕ್ಕಂತಹ ಗುಡಿ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಏನು ಇರ್ತೀವಲ್ಲ ನಾವು, ಅವುಗಳನ್ನು ಪ್ರೋತ್ಸಾಹಿಸುವುದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡೋದು, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಮಾಡೋದು, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ತರುವುದು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವುದು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ತರುವುದು, ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಪ್ರಗತಿ, ಸೇವಾಲಯದ ಬೆಳವಣಿಗೆ. ಚಂಡಮಾರುತಗಳಿಂದ ಉಂಟಾಗತಕ್ಕಂಥ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿರಿ. ನೋಡಿರಿ, ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲಿಕ್ಕೆ ನಾವು ತೆಗೆದುಕೊಳ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿರಿ ಅಂಥೇಳಿ ಪ್ರಶ್ನೆ ಇದೆ ರೀ. ಏನು ಮಾಡಬೇಕು? ಚಂಡಮಾರುತಗಳು ಆಲ್ರೆಡಿ ಉಂಟಾಗಿ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ, ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾದ್ರೆ ನಾವು ತೆಗೆದುಕೊಳ್ಬೇಕಾಗಿದ್ದಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು, ಒಂದು ಅಪಾಯಕಾರಿ ತಗ್ಗು ಪ್ರದೇಶದ ಜನರನ್ನು ಸ್ಥಳಾಂತರಿಸುವುದು. ಯಾವ ಭಾಗದಲ್ಲಿ ನಮಗೆ ಈ ಚಂಡಮಾರುತಗಳು ಬೀಸ್ತಾವ ಅನ್ನೋದು ಆಲ್ಮೋಸ್ಟ್ ಗೊತ್ತಿದ್ದಿರ್ತಕ್ಕಂತಹ ಭಾಗದಲ್ಲಿದ್ದಿರ್ತಕ್ಕಂತಹ ಹತ್ತಿರ ಪ್ರದೇಶದ ತಗ್ಗು ಪ್ರದೇಶದಲ್ಲಿದ್ದಿರ್ತಕ್ಕಂಥ ಜನವಸತಿಗಳನ್ನು ಸ್ಥಳಾಂತರ ಮಾಡೋದು. ಇನ್ನು ವಿದ್ಯುಜ್ಜನಕ ಯಂತ್ರಗಳನ್ನು, ದೋಣಿಗಳನ್ನು, ಹೆಲಿಕಾಪ್ಟರ್ಗಳನ್ನು ಸಜ್ಜುಗೊಳಿಸೋದು. ಯಾಕೆ ಅಂತಂದರೆ ಅಂತಹ ಸಂದರ್ಭದಲ್ಲಿ ಏನಾದರೂ ಅಪಾಯ ಉಂಟಾದರೆ ಜನರನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನಪ್ಪ ಅಂತಂದರೆ ವಿದ್ಯುಜ್ಜನಕ ಯಂತ್ರಗಳನ್ನು, ದೋಣಿಗಳನ್ನು, ಹೆಲಿಕಾಪ್ಟರ್ಗಳನ್ನು ಸಜ್ಜುಗೊಳಿಸೋದು. ಚಂಡಮಾರುತಗಳ ವಲಯಗಳಿಂದ ರೈಲು, ಬಸ್ಸುಗಳ ಮಾರ್ಗಗಳನ್ನು ಬದಲಾವಣೆ ಮಾಡುವುದು, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿಯನ್ನು ಒದಗಿಸುವುದು, ಸೇನಾ ತುಕಡಿಗಳನ್ನು ಸಿದ್ಧಪಡಿಸುವುದು, ಸಿಹಿ ನೀರು, ಆಹಾರ, ಉಡುಪುಗಳನ್ನು ಸಂಗ್ರಹಿಸಿ ಇಡುವುದು, ಔಷಧಿ, ವೈದ್ಯಕೀಯ ನೆರವನ್ನು ಕೊಡ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡೋದ್ರೊಂದಿಗೆ ನಾವೇನಪ್ಪ ಅಂತಂದರೆ ಚಂಡಮಾರುತಗಳಿಂದ ಉಂಟಾಗತಕ್ಕ ದುಷ್ಪರಿಣಾಮಗಳನ್ನು ಎದುರಿಸಲಿಕ್ಕೆ ತೆಗೆದುಕೊಳ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಅಂಥೇಳಿ ನಾವು ಇವುಗಳನ್ನು ನೋಡ್ತೀವಿ. ಮುಂದಿನ ನೋಡಿರಿ, 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. 4 ಅಂಕದ ಪ್ರಶ್ನೆಯಲ್ಲಿ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹತ್ವದ ಪಾತ್ರ ವಹಿಸಿದ್ದಾರೆ, ಸಮರ್ಥಿಸಿರಿ ಅಂತೇಳಿ. ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ, ಸಮರ್ಥಿಸಿರಿ ಅಂತೇಳಿ. ನೋಡಿರಿ, ಇಲ್ಲಿ ಪ್ರಮುಖವಾಗಿ ಎಷ್ಟು ಸಾಧ್ಯವಷ್ಟು ನೋಡಿರಿ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂಥೇಳಿ. ಸಮಾಜದಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣದೇ ಇದ್ದರೆ ನಮಗೆಂತಹ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟರು ಅದೇನಪ್ಪ ಅಂತಂದ್ರೆ ಅರ್ಥಹೀನ ಅಂಥೇಳಿ. ಭಾರತದ ಭಾವನಾತ್ಮಕ ಮುಖದ ಪರಿಚಯವನ್ನು ಮಾಡ್ತಾರೆ, ಜಾತಿ ವ್ಯವಸ್ಥೆ ಅಧ್ಯಯನ ಮಾಡ್ತಾರೆ, ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸ್ತಾರೆ, ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು, ಮಹಾಡ್ಕೆರೆ ಮತ್ತು ಕಾಲಾರಾಮ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ, 3 ದುಂಡು ಮೇಜಿನ ಪರಿಷತ್ತುಗಳು ಅಮೂಲ್ಯವಾಗಿದ್ದಿರತಕ್ಕಂತಹ ಸಲಹೆಯನ್ನು ಸೂಚನೆ ನೀಡ್ತಾರೆ, ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರ ಬೇಡಿಕೆ ನೀಡುತ್ತಾರೆ, ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆಯನ್ನು ಕಟ್ತಾರೆ, ಕಾರ್ಮಿಕರ ಅಂದರೆ ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿತಾರೆ. ಜೊತೆಗೆ ನೋಡಿರಿ, ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸ್ತಾರೆ, ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು, ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು, ರಿಪೀಟ್ ಆಗಿದ್ದಿರತಕ್ಕಂಥದ್ದು, ಸಂವಿಧಾನದಲ್ಲಿ ಅಸ್ಪೃಶ್ಯತಾ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಒದಗಿಸ್ತಾರೆ, ದೇಶೀಯ ಬೇರುಗಳ ಕಡೆಗೆ ಒಲವು ಕೊಡ್ತಾರೆ, ಭಾರತ ರತ್ನ ಪ್ರಶಸ್ತಿಗೆ ಗೌರವಕ್ಕೆ ಅಂದರೆ ಭಾರತ ರತ್ನ ಪ್ರಶಸ್ತಿ ಏನಪ್ಪ ಅಂತಂದರೆ ಸಿಕ್ಕಿದ ಅಂಥೇಳಿ ಇಷ್ಟನ್ನು ನಾವು ನೋಡ್ತೀವಿ. ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರೋ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಸಮರ್ಥಿಸಿರಿ ಅಂಥೇಳಿ. ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರ್ತಕ್ಕಂಥ ಏನು ಕೊಡುಗೆಗಳದಾವಲ್ಲ ಅವು ಯಾವತ್ತಿಗೂ ಸ್ಮರಣೀಯವಾದವು, ಯಾವತ್ತಿಗೂ ನೆನಪಿನಲ್ಲಿ ಇರಬೇಕಾಗಿದ್ದಿರ್ತಕ್ಕಂಥವುಗಳು ಅಂಥೇಳಿ ಇದ್ದಿರ್ತಕ್ಕಂಥ ಪ್ರಶ್ನೆ. ಅದು ಹೇಗೆ ಅನ್ನೋದನ್ನು ಸಮರ್ಥಿಸಿರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯರನ್ನು ಎಚ್ಚರಗೊಳಿಸ್ತಕ್ಕಂಥ ಕ್ರಾಂತಿಕಾರಿ ಸನ್ಯಾಸಿ, ಜೀವನ ಪ್ರೀತಿಯಲ್ಲಿದ್ದಿರ್ತಕ್ಕಂಥ ಮಹತ್ವವನ್ನು ತೆರೆದಿಟ್ಟರು, ವ್ಯಕ್ತಿಯ ಇರುವಿಕೆಗೆ ಮಹತ್ವವನ್ನು ಕೊಟ್ಟರು, ಮೋಕ್ಷಕ್ಕಾಗಿ ಸಮಾಜ ಸೇವೆಯು ಮುಖ್ಯವೆಂದರು, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದರು, ಗಾಂಧೀಜಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು, ಜಾತಿ ವ್ಯವಸ್ಥೆ ಅದರ ಶೋಷಣೆ ವಿರುದ್ಧ ಹೋರಾಟವನ್ನು ಮಾಡಿದರು,
ಭಾರತದ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲಿಕ್ಕೆ ಪ್ರಯತ್ನ ಮಾಡಿದರು. ಜನರನ್ನು ವಿದ್ಯಾವಂತರನ್ನಾಗಿಸುವ ಆಶೆಯನ್ನು ಹೊಂದಿದ್ರು ಅಂತೇಳಿ ನಾವು ನೋಡ್ತೀವಿ. ಇನ್ನೂ ಅನೇಕ ಅಂಶಗಳನ್ನು ನೋಡೋದಾದ್ರೆ ನೋಡ್ರಿ, ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕೆಂದರು. ಅಂದರೆ ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕು ಅಂಥೇಳಿ ಜನರಿಗೆ ಸಂದೇಶವನ್ನು ನೀಡಿದರು. ಸಮಾಜ ಸುಧಾರಣಾ ಕಾನೂನುಗಳನ್ನು ಬೇಡಿಕೆ ಇಟ್ಟರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯ ಪರಿಚಯ ನೀಡಿದರು. ರಾಷ್ಟ್ರ ಮತ್ತು ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದರು. ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ನೋಡಿರಿ. ಅಂದರೆ ಎರಡೂ ಏನಪ್ಪ ಅಂತಂದರೆ ಮಣ್ಣಿನ ಲಕ್ಷಣಗಳು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಕಪ್ಪು ಮಣ್ಣು ಅಂದಾಗ ಡೆಕ್ಕನ್ ಟ್ರಾಪ್ನಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. 200 ಸೆಂಟಿಮೀಟ್ರಿಗಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರ್ತದೆ. ಕಪ್ಪು ಮಣ್ಣು ಕಂಡುಬರ್ತಕ್ಕಂಥದ್ದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ, ಪಶ್ಚಿಮ ಆಂಧ್ರ, ಉತ್ತರ ಕರ್ನಾಟಕಗಳಲ್ಲಿ ಕಂಡುಬರ್ತದೆ. ಇನ್ನು ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ, ರಾಜಮಹಲ್ ಬೆಟ್ಟಗಳು, ಪೂರ್ವಾಂಚಲ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಕಪ್ಪು ಮಣ್ಣು ಜೇಡಿ ಮಣ್ಣಿನ ಕಣಗಳನ್ನು ಕಬ್ಬಿಣ, ಸುಣ್ಣ, ಮೆಗ್ನೀಸಿಯಮ್, ಕಾರ್ಬೋನೇಟ್ ಹೆಚ್ಚಾಗಿ ಏನಪ್ಪ ಅಂತಂದರೆ ಕಂಡುಬರ್ತದೆ. ಜಂಬಿಟ್ಟಿಗೆ ಮಣ್ಣಲ್ಲಿ ಕಬ್ಬಿಣದ ಆಕ್ಸೈಡ, ಅಲ್ಯೂಮಿನಿಯಂ ಕಂಡುಬರ್ತದೆ. ತೇವಾಂಶ ಹಿಡಿದಿಟ್ಟುಕೊಳ್ತಕ್ಕಂತಹ ಶಕ್ತಿ ಕಪ್ಪು ಮಣ್ಣಲ್ಲಿ ಜಾಸ್ತಿ ಇದ್ದಿರ್ತದೆ. ಸಾರಜನಕ ಮತ್ತು ಲವಣಗಳ ಕೊರತೆ ಏನಪ್ಪ ಅಂತಂದರೆ ಜಂಬಿಟ್ಟಿಗೆ ಮಣ್ಣಲ್ಲಿ ಕಂಡುಬರ್ತದೆ. ಜಂಬಿಟ್ಟಿಗೆ ಮಣ್ಣಲ್ಲಿ ಫಲವತ್ತತೆ ಅತಿ ಕಡಿಮೆ ಇದ್ದಿರ್ತದೆ. ಕಪ್ಪು ಮಣ್ಣಲ್ಲಿ ಹೆಚ್ಚು ಫಲವತ್ತತೆ ಕಂಡುಬರ್ತದೆ. ಇನ್ನು ಕಪ್ಪು ಮಣ್ಣಲ್ಲಿ ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಎಣ್ಣೆಕಾಳು ಇತ್ಯಾದಿ ಬೆಳೆಗಳನ್ನು ಬೆಳಿಬೋದು. ಜಂಬಿಟ್ಟಿಗೆ ಮಣ್ಣಲ್ಲಿ ಕಾಫಿ, ಟೀ, ತೋಟಗಾರಿಕೆ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದ್ದಿರ್ತಕ್ಕ ಮಣ್ಣು. ಕಪ್ಪು ಮಣ್ಣು ಕಪ್ಪು ಬಣ್ಣ ಹೊಂದಿರ್ತದೆ. ಜಂಬಿಟ್ಟಿಗೆ ಮಣ್ಣು ಕೆಂಪು ಬಣ್ಣಿನಿಂದ ಹೊಂದಿರ್ತದೆ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕಂಡುಬರುತ್ತವೆ, ಸಮರ್ಥಿಸಿರಿ ಅಂಥೇಳಿ ಕೇಳಿದಾನ್ರಿ. ಅಂದರೆ ಅತಿ ಹೆಚ್ಚು ದೇಶದಲ್ಲಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳು ಎಲ್ಲಿ ಕಂಡುಬರ್ತಾವೆ ಅಂತಂದ್ರೆ ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಕಂಡುಬರ್ತಾವ, ಸಮರ್ಥಿಸ್ರಿ. ಅಲ್ಲೇ ಯಾಕೆ ಕಂಡು ಬರ್ತಾವೆ ಅನ್ಲಿಕ್ಕೆ ಸಮರ್ಥಿಸ್ರಿ ಅಂತ ಕೇಳಿದ್ದಿರ್ತಕ್ಕಂಥ ನೋಡ್ರಿ. ಸಕ್ಕರೆ ಕೈಗಾರಿಕೆ ಬೇಕಾದ ಕಬ್ಬು ಅತಿ ಹೆಚ್ಚು ಏನಪ್ಪ ಅಂತ ಭಾರತದಲ್ಲಿ ಅಲ್ಲಿ ಬೆಳೆಯಲಾಗ್ತದೆ. ಗಂಗಾ ನದಿ ಮತ್ತು ಅದರ ಉಪನದಿಗಳ ನಿರಂತರವಾಗಿ ವರ್ಷವಿಡೀ ನದಿಗಳು ಹರಿತಾ ಇರುವುದರಿಂದ, ನೀರಾವರಿ ಸೌಲಭ್ಯ ಜಾಸ್ತಿ ಇರೋದ್ರಿಂದ, ಫಲವತ್ತಾದ ಭೂಮಿ ಇರೋದರಿಂದ ಅಲ್ಲಿ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಕಬ್ಬು ಇರ್ತದೆ. ಇನ್ನು ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಸಿಗ್ತದೆ. ಅದು ವಿದ್ಯುತ್ ಆಗಿರ್ಬೋದು, ಇನ್ನಿತರ ಶಕ್ತಿ ಸಂಪನ್ಮೂಲಗಳು ನಾವು ನೋಡ್ಬೋದು. ಸೂಕ್ತ ವಾಯುಗುಣ ಅದ. ಅಂದರೆ ಒಂದು ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆ ಆಗಲಿಕ್ಕೆ ಬೇಕಾಗಿದ್ದಿರ್ತಕ್ಕ ವಾತಾವರಣ ನಾವು ನೋಡ್ತೀವಿ. ಮತ್ತು ನೀರಿನ ಲಭ್ಯತೆ ಅದ, ಮಾರುಕಟ್ಟೆ ವ್ಯವಸ್ಥೆ ಅದ, ಸಂಚಾರಿ ಸೌಲಭ್ಯ ಅದ, ಕಾರ್ಮಿಕರ ಪೂರೈಕೆ ಅದ. ಅಂದರೆ ಕೈಗಾರಿಕೆಯಲ್ಲಿ ದುಡ್ಲಿಕ್ಕೆ ಬೇಕಾಗಿದ್ದ ಕಾರ್ಮಿಕರು ದೊರೀತಾರೆ. ಜೊತೆಗೆ ಬಂದರುಗಳ ಲಭ್ಯತೆ ಅದ, ಕಡಿಮೆ ದರದ ಭೂಮಿ ಅದ, ತಾಂತ್ರಿಕತೆ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಇನ್ನು ಸರ್ಕಾರದ ನೀತಿ ನಿಯಮ ಇವು ಗಂಗಾ ನದಿ ಮೈದಾನ ಪ್ರದೇಶದಲ್ಲಿ ಲಭ್ಯ ಇರುವುದರಿಂದ ಹೆಚ್ಚು ಏನಪ್ಪ ಅಂತಂದ್ರೆ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಅಲ್ಲಿ ಹಂಚಿಕೆ ಆಗಿದ್ದಾವೆ ಅಂತೇಳಿ ನಾವು ನೋಡ್ತೀವಿ. ನೋಡಿರಿ, ಮುಂದಿನ ಪ್ರಶ್ನೆ, ಬ್ರಿಟಿಷರ ವಿರುದ್ಧದ ಧೋಂಡಿಯಾ ವಾಗನ ಬಂಡಾಯವನ್ನು ವಿವರಿಸ್ರಿ ಅಂತೇಳಿ ಪ್ರಶ್ನೆ ಐತ್ರಿ. ಬ್ರಿಟಿಷರ ವಿರುದ್ಧ ಧೋಂಡಿಯಾ ವಾಗನ ಹೋರಾಟವನ್ನು ವಿವರಿಸ್ರಿ ಅಂತೇಳಿ ಪ್ರಶ್ನೆ. ಕ್ರಮಗಳಿಂದ ವಾಗ್ ಎಂದು ಜನಪ್ರಿಯನಾಗಿದ್ದ. ವಾಗ್ ಅಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಅಂಥೇಳಿ ಅರ್ಥವನ್ನು ನೀಡ್ತದೆ. ವಾಗ್ ಅಂದರೆ ಹುಲಿ ಅಂಥೇಳಿ ಅರ್ಥವನ್ನು ಸಿಗ್ತದೆ. ಖಾಸಗಿ ಸೈನ್ಯವನ್ನು ಸಜ್ಜುಗೊಳಿಸಿದ್ದ, ಕಟ್ಕೊಂಡಿದ್ದ. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡಿದ್ದ. ಚಿತ್ರದುರ್ಗ ಕೋಟೆಯನ್ನು ಪಡಲಿಕ್ಕೆ ಯತ್ನಿಸ್ತಾನೆ. ಹೊನ್ನಾಳಿ, ಹರಿಹರಗಳ ಮೇಲೆ ಆಕ್ರಮಣ ಮಾಡ್ತಾನೆ. ಗುತ್ತಿಯ ಕಡೆಗೆ ಪಲಾಯನ ಮಾಡ್ತಾನೆ. ಅತೃಪ್ತ ಪಾಳೆಗಾರರ ಬೆಂಬಲ ಸಿಗ್ತದೆ. ಮಾಹೆಯಲ್ಲಿದ್ದ ಫ್ರೆಂಚರ ಸಹಾಯವನ್ನು ಪಡಿತಾನೆ. ಶಿಕಾರಿಪುರ ಕೋಟೆ ಮತ್ತು ಮತ್ತೆ ಶಿಕಾರಿಪುರ ಕೋಟೆಯನ್ನು ಕೈವಶ ಆಗ್ತದೆ. ಜೊತೆಗೆ ಬ್ರಿಟಿಷರಿಗೆ ತಲೆನೋವಾದ ಧೋಂಡಿಯಾ ವಾಗನ ಅಂತ್ಯ ಹಾಡಲಿಕ್ಕೆ ಲಾರ್ಡ್ ವೆಲ್ಲೆಸ್ಲಿ ನಿರ್ಧಾರ ಮಾಡ್ತಾನೆ. ಆವಾಗ ಯಾಪಲಪೆರವಿಯಲ್ಲಿ ಆತನನ್ನು ಬಂಧನವನ್ನು ಮಾಡ್ತಾರೆ. ಕೊನೆಗಲ್ನಲ್ಲಿ ಹತ್ಯೆಯನ್ನು ಮಾಡ್ತಾರೆ. ಕೊನೆಗಲ್ನಲ್ಲಿ ಆತನನ್ನು ಹತ್ಯೆಯನ್ನು ಮಾಡೋದನ್ನು ನೋಡ್ತೀವಿ. ಭ್ರಷ್ಟಾಚಾರ ಕಾರಣಗಳೇನಾ ಅಂಥೇಳಿ ಪ್ರಶ್ನೆ ಐತ್ರಿ. ಭ್ರಷ್ಟಾಚಾರ ಕಾರಣಗಳೇನಾ ಅಂಥೇಳಿ. ಭ್ರಷ್ಟಾಚಾರಕ್ಕೆ ಜಾತೀಯತೆ, ಸ್ವಜನ ಪಕ್ಷಪಾತ, ಉದಾರದಾಯಿತ್ವದ ಕೊರತೆ, ಕಠಿಣ ಕಾನೂನುಗಳ ಕೊರತೆ, ಮಾನವ ಸಹಜ ಸ್ವಾರ್ಥ, ಆಪತ್ತುಗಳ ನಿರ್ವಹಣೆ ಲೆಕ್ಕಾಚಾರ.
ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದೇ ಇರುವುದು, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ ಅಂತೇಳಿ ನಾವು ನೋಡ್ತೀವಿ. ಕೊನೆಯದಾಗಿ 38ನೇ ಪ್ರಶ್ನೆ, ನಿಮಗೆ ನೀಡಿರತಕ್ಕಂತಹ ಭಾರತ ನಕ್ಷೆಯಲ್ಲಿ ಬೇಕಾದ 5 ಏನಪ್ಪ ಅಂತಂದರೆ ಸ್ಥಳಗಳನ್ನು ಭಾರತದಲ್ಲಿ ಗುರುತಿಸ್ರಿ ಅಂತೇಳಿ ಕೊಟ್ಟಿದ್ದಾನೆ ಅವನು. ನಿಮಗೆ ಒದಗಿಸಿರುವ ಭಾರತದ ನಕ್ಷೆಯಲ್ಲಿ ಇವುಗಳು ಯಾವುದಾದ್ರೂ 5 ಗುರುತಿಸ್ರಿ ಅಂತೇಳಿ ಕೇಳಿದ್ದಾನೆ. ಯಾವ ಕೊಟ್ಟಿದ್ದಾನೆ? ಮಲಬಾರ, 82ವರೆ ಪೂರ್ವ ರೇಖಾಂಶ, ಬಂಗಾಳ ಕೊಲ್ಲಿ, ದಾಮೋದರ ಯೋಜನೆ, ನರೋರಾ, ಕಾಂಡ್ಲಾ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಜೊತೆಗೆ ನವಮಂಗಳೂರು, ಬರಣಪುರ, ಕೊಯ್ನಾ. ಅದಕ್ಕಾಗಿ ಈಗಾಗಲೇ 35 ಏನಪ್ಪ ಅಂತಂದರೆ ಅಂಶಗಳನ್ನು ಪಾಯಿಂಟ್ಗಳನ್ನು ಭಾರತ ನಕ್ಷೆಯಲ್ಲಿ ಗುರುತು ಮಾಡಲಿಕ್ಕೆ ನಿಗದಿಪಡಿಸಿರ್ತಾರೆ. ಅವುಗಳನ್ನು ಒಂದು 7-8 ಭಾರತ ನಕ್ಷೆಯನ್ನು ಚಿತ್ರಿಸಿ ಅದರಲ್ಲಿ ಗುರುತು ಮಾಡಿ ಇಟ್ಕೊಂಡಿರ್ತಂದ್ರೆ ಫಿಕ್ಸ್ ಅವುಗಳಲ್ಲೇ ಬರತಕ್ಕಂಥದ್ದು. ಈಗ ನೋಡಿರಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಏನು ಅಂತಂದರೆ, ಆ ಹಿಂದಿನ ಸಂಚಿಕೆಯಲ್ಲಿ 23.5 ಡಿಗ್ರಿ ಏನಪ್ಪ ಅಂತಂದರೆ 23.5 ಡಿಗ್ರಿಯನ್ನು ಕೇಳಿದರು. ಈಗ 82.5 ಪೂರ್ವ ರೇಖಾಂಶವನ್ನು ಕೇಳಿದ್ದಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಬದಲಾಗಿ ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದನ್ನು ಈಗ 82.5 ಪೂರ್ವ ರೇಖಾಂಶ, ಇದರಲ್ಲಿ 2ರಲ್ಲಿ ಒಂದು ಫಿಕ್ಸ್ ಏನಪ್ಪ ಅಂತಂದ್ರೆ ಬಂದೇ ಬರ್ತದೆ ಅನ್ನೋದನ್ನು ನಾವು ಖಾತ್ರಿಯನ್ನು ಮಾಡ್ಕೊಳ್ಬೇಕು. ಈಗ ನೋಡಿರಿ, ಭಾರತದ ಒಂದನೇದು ಏನಿದ್ರೆ ಹೋಗೋಣ. ಮಲಬಾರ್ ತೀರ ಅಂಥೇಳಿ ನಾವು ನೋಡ್ತೀವಿ. ನೋಡಿರಿ, ಇದೇನು ಕರಾವಳಿ ತೀರವನ್ನು ಅಂದರೆ ಕೇರಳದ ತೀರವನ್ನು ಏನೈತಲ್ಲ ಅದನ್ನು ನಾವು ಮಲಬಾರ್ ತೀರ ಅಂಥೇಳಿ ಗುರುತಿಸ್ತೀವಿ. 2ನೇದು ಇದು ಬಿಯನ್ನು ಕೊಡಲಾಗಿದೆ, 82.5 ಪೂರ್ವ ರೇಖಾಂಶವನ್ನು ಗುರುತಿಸಲಾಗಿದೆ. 3ನೇದು ಬಂಗಾಳ ಕೊಲ್ಲಿಯನ್ನು ಗುರುತಿಸಿದ್ದಾರೆ. ನೋಡಿರಿ, ಬಂಗಾಳ ಕೊಲ್ಲಿಯನ್ನು ಕೂಡ ಏನಪ್ಪ ಅಂದರೆ ಪಾಯಿಂಟ್ ರೂಪದಲ್ಲಿ ಕೊಟ್ಟಿದ್ದಾನೆ. ಅನಂತರ ದಾಮೋದರ ನದಿ ಯೋಜನೆ ಅಂಥೇಳಿ ಇದ್ದಿರ್ತಕ್ಕಂಥದ್ದು, ದಾಮೋದರ್ ನದಿ ಯೋಜನೆ. ಅನಂತರ ಮುಂದುವರೆದಂತೆ ನರೋರಾವನ್ನು ಕೇಳಲಾಗಿದೆ, ನರೋರಾ. ಅನಂತರ ಕಾಂಡ್ಲಾ ಬಂದರನ್ನು ಕೇಳಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿದ್ದಿರ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೋಡಲಾಗಿದೆ. ಅನಂತರ ನಮ್ಮ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನವಮಂಗಳೂರು ಏನಪ್ಪ ಅಂತಂದರೆ ಬಂದರನ್ನು ಕೇಳಲಾಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ಬರ್ನಪುರನ್ನು ಕೇಳಿದ್ದಾರೆ. ಮುಂದೆ ಕೊಯ್ನಾ, ಮಹಾರಾಷ್ಟ್ರದ ಕೊಯ್ನಾವನ್ನು ಏನಪ್ಪ ಅಂತಂದರೆ ಕೇಳಲಾಗಿದ್ದಿರ್ತಕ್ಕಂಥ. ಇವಿಷ್ಟು ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ಇನ್ನು ದೃಷ್ಟಿ ವಿಕಲಚೇತನರಿಗೆ ಅಂಥೇಳಿ ಏನಪ್ಪ ಅಂತಂದರೆ ಇದರ ನಕ್ಷೆಯ ಪರ್ಯಾಯ ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ನೋಡಿ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳು ಯಾವುವು ಅಂತ ಕೇಳಿದ್ದ. ಈಗಲಾದರೂ ಇದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಮತ್ತೆ ರಿಪೀಟ್ ಮಾಡಿದ್ದಾನೆ. ಅದೇ ರೀತಿಯಾಗಿ ಹಿಮಾಲಯ ಪರ್ವತಗಳಿಂದ ಆಗ್ತಕ್ಕಂಥ ಅನುಕೂಲಗಳು ಏನು ಅನ್ನೋದನ್ನು ಕೂಡ ಮತ್ತೆ ಅವೇ 2 ಪ್ರಶ್ನೆಗಳನ್ನು ರಿಪೀಟ್ ಇದ್ದಾನೆ. ಹೀಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅವುಗಳನ್ನು ಚರ್ಚೆ ಮಾಡಿದ್ದರಿಂದಾಗಿ ಮತ್ತೊಮ್ಮೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಹೀಗಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅವು 2 ಪ್ರಶ್ನೆಗಳನ್ನು ಮಾಡಿಕೊಂಡ್ರೆ 5 ಅಂಕ ಯಾವತ್ತು ಏನಪ್ಪ ಅಂತಂದ್ರೆ ಅವರ ಜೇಬಿನಲ್ಲಿ ಇದ್ದಂತೆ. ಹೀಗಾಗಿ ಅವುಗಳ ಕುರಿತು ಯಾರಾದರೂ ದೃಷ್ಟಿ ವಿಕಲಚೇತನರು ವಿಡಿಯೋಯನ್ನು ವೀಕ್ಷಣೆ ಮಾಡ್ತಾಯಿದ್ರೆ, ಆಲಿಸ್ತಾ ಇದ್ದರೆ ನೀವು ಅವುಗಳನ್ನು ತಯಾರು ಮಾಡಿಕೊಡ್ರಿ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಸಂಚಿಕೆಯ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಸನ್ಮಿತ್ರರಿಗೆ ಧನ್ಯವಾದಗಳು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾನೆ. ನಮಸ್ಕಾರ.